82ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತ 5n ಮೈನಸ್ n ಸ್ಕ್ವೇರ್ ಆದರೆ ಸಮಾಂತರ ಶ್ರೇಣಿಯನ್ನ ಬರೆಯಿರಿ ಹಾಗೂ ಶ್ರೇಣಿಯ 21ನೆಯ ಪದವನ್ನ ಮತ್ತು ಮೊದಲ 21 ಪದಗಳ ಮೊತ್ತವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಕೊಟ್ಟಿರುವ ಅಂಶಗಳಲ್ಲಿ ಮೊದಲ n ಪದಗಳ ಮೊತ್ತ Sn is equal to 5n minus n ಸ್ಕ್ವೇರ್ ಇದೆ ಅಲ್ವಾ. ಸೊ ಇಲ್ಲಿ ಮೊದಲ ಪದ A1 ಅಥವಾ A is equal to S1. ಸೊ ಏನಾಗುತ್ತೆ 5 into n ಏನ್ ಹೇಳಿ 1 minus 1 ಸ್ಕ್ವೇರ್. ಸೊ 5 minus 1 ಏನು 4. ಓಕೆ. ಸೊ ಎರಡನೆಯ ಪದಗಳ ಮೊತ್ತ S2 is equal to 5 into 2 minus 2 whole square. ಸೊ ಇದೇನಾಗುತ್ತೆ 10 minus 4 is equal to 6. ಸೊ ಈಗ ಇಲ್ಲಿ ಎರಡನೇ ಪದ A2 ಅಲ್ವಾ. ಸೊ ಇದನ್ನ ಹೇಗೆ ಫೈಂಡ್ ಔಟ್ ಮಾಡ್ತೇವೆ S2 minus S1. ಸೊ 6 minus 4 ಎಷ್ಟು ಬಂದಿದೆ 2 ಬಂದಿದೆ. ಸೊ ಇದರಲ್ಲಿ ಸಾಮಾನ್ಯ ವ್ಯತ್ಯಾಸ D ಅನ್ನ ಫೈಂಡ್ ಔಟ್ ಮಾಡಿದ್ರೆ A2 minus A1 is equal to ಏನ್ ಹೇಳಿ 2 minus 4 minus 2 ಬರುತ್ತೆ. ಓಕೆ. ಸೊ ಈಗ ಸಮಾಂತರ ಶ್ರೇಣಿಯನ್ನ ಬರೆದ್ರೆ A1, A2, A3, so on. So A1 4, A2 2. So A3 ಏನ್ ಹೇಳಿ A2 plus D. So 2 plus minus 2 is equal to 0. So A4 ಏನ್ ಹೇಳಿ A3 plus D ಮಾಡಿದಾಗ ನಮಗೆ 4ನೇ ಪದ ಸಿಗತ್ತೆ. So 0 plus minus 2. D ಸಾಮಾನ್ಯ ವ್ಯತ್ಯಾಸ minus 2 ಇದೆ. So minus 2. ಹಾಗಾದ್ರೆ ಸಮಾಂತರ ಶ್ರೇಣಿ ಯಾವ್ದಾಗತ್ತೆ ಹೇಳಿ 4, 2, 0, minus 2 so on ಆಗುತ್ತೆ. ಓಕೆ. ಸೊ ಇದು ಸಮಾಂತರ ಶ್ರೇಣಿಗಳು. ಸೊ ಇಲ್ಲಿ ನಾವು 21ನೆಯ ಪದವನ್ನ ಲೆಕ್ಕಾಚಾರ ಹಾಕಬೇಕು. ಸೊ ಇಲ್ಲಿ nನೆಯ ಪದದ ಸೂತ್ರ an is equal to a plus n minus 1 into d. ಸೊ ಇಲ್ಲಿ a ಮೊದಲನೇ ಪದ 4, ಸಾಮಾನ್ಯ ವ್ಯತ್ಯಾಸ d minus 2, nನೇ ಪದ ಇಲ್ಲಿ 21. ಸೊ ಈಗ a 21 ಏನಾಗುತ್ತೆ ಹೇಳಿ 4 plus 21 minus 1 into d ಏನ್ ಹೇಳಿ minus 2. ಸೊ ಎಷ್ಟು ಬರುತ್ತೆ 4 plus 21 minus 1 20 into minus 2. ಸೊ ಇದೇನಾಗುತ್ತೆ 4 plus minus minus 20 into 2 40. ಸೊ 40 minus 40 plus 4 ಏನಾಗುತ್ತೆ minus 36 ಆಗುತ್ತೆ. ಸೊ ಇದೇನಾಯ್ತು 21ನೆಯ ಪದ ಸಿಕ್ಕಿದೆ ನಮ್ಗೆ minus 36. ಸೊ ಇಲ್ಲಿ ಮತ್ತಿನ್ನೇನ್ ಕೇಳಿದಾರೆ ಅವರು ಮೊದಲ 21 ಪದಗಳ ಮೊತ್ತವನ್ನ ಕೇಳಿದಾರಲ್ವಾ. ಓಕೆ. ಮೊದಲ 21 ಪದಗಳ ಮೊತ್ತವನ್ನ ಲೆಕ್ಕಾಚಾರ ಹಾಕೋಣ. ಇಲ್ಲಿ Sn ಸೂತ್ರ ಏನಿದೆ 5n minus n ಸ್ಕ್ವೇರ್ ಇದೆ. ಸೊ ಇಲ್ಲಿ 21 ಅಂದ್ರೆ n is equal to ಏನು 21. ಸೊ ಇದೇನಾಗುತ್ತೆ 5 into 21 minus 21 whole square. ಸೊ ಇದೇನಾಗುತ್ತೆ 21 into 5 10 105 minus 21 whole square. So 441. So 105 minus 441 ಏನಾಗುತ್ತೆ minus 336. ಸೊ ಹಾಗಾಗಿ ಇಲ್ಲಿ ಮೊದಲ 21 ಪದಗಳ ಮೊತ್ತ minus 336 ಆಗಿದೆ.